ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಸಾಂಬಾರ್ ಪುಡಿ, ಖಾರದ ಪುಡಿ ಜರಡಿ ಹಿಡಿಬೇಕಾದ್ರೆ ಈ ರೀತಿ ಜರಡಿ ತಗೊಂಡು ಒಂದು ದೊಡ್ಡದ ಕವರ್ ಇರುತ್ತಲ್ಲ, ಆ ಕವರ್ ಒಳಗಡೆ ಈ ರೀತಿ ಸೇರಿಸ್ಬಿಟ್ಟು ಆ ಕಡೆ ಈ ಕಡೆ ಇಟ್ಕೊಂಡು, ಕವರಲ್ಲಿ 2 ಹ್ಯಾಂಡಲ್ಸ್ ಇರುತ್ತಲ್ಲ, ಆ ಸೈಡಲ್ಲಾದರೂ ಇಟ್ಕೋಬಹುದು, ಅಥವಾ ಈ ರೀತಿ ಒಳಗಡೆಗೆ ಕವರ್ನ ನೀಟಾಗಿ ಅದಕ್ಕೆ ಸೇರಿಸ್ಬಿಟ್ಟು ಜರಡಿ ಇಟ್ಕೊಳ್ಳೋದ್ರಿಂದ ಖಾರದ ಪುಡಿ ಸುತ್ತು ಚೆಲ್ಲೋಗೋದಿಲ್ಲ. ಮತ್ತೆ ಆ ಘಾಟು ಕೆಲವೊಂದ್ಸಲ ಗಾಳಿಗೆಲ್ಲ ಎಗಿರುತ್ತಲ್ಲ, ಅದು ಕಮ್ಮಿ ಆಗುತ್ತೆ. ಜರಡಿ ಎಷ್ಟು ಹಿಡಿಸುತ್ತೋ ಅಷ್ಟು ಸೈಜಿನ ಕವರ್ ತಗೊಂಡ್ರೆ ಒಳ್ಳೇದು. ಒಂದು ಸ್ವಲ್ಪ ದೊಡ್ಡದಾಗಿದ್ರೆ ಸಾಕು. ಆ ಕವರ್ ನೀಟಾಗಿ ಈ ರೀತಿ ಜಡಿ ಒಳಗಡೆ ಫಿಟ್ ಆಗಬೇಕು. ಆ ರೀತಿ ನಾವು ಸೇರಿಸ್ಕೊಂಡು ಕವರ್ನ ನೀಟಾಗಿ ಸುತ್ತೂ ಸೇರಿಸ್ಕೊಂಡು ನಾವು ಕವರ್ನ ಈ ರೀತಿ ಇಟ್ಕೊಂಡು ಜಡಿ ಇಟ್ಕೊಳ್ಳೋದ್ರಿಂದ ನಾವು ಖಾರದ ಪುಡಿ ಮತ್ತೆ ಸಾಂಬಾರ್ ಪುಡಿ ಚಿಕ್ಕದಾಗಿ ಹಸಿಟ್ಟು ಎಲ್ಲಾನು ಸಹ ಜಡಿ ಇಟ್ಕೋಬಹುದು. ಈ ರೀತಿ ಜಡಿ ಇಟ್ಕೊಂಡು ಸುತ್ತು ಚೆಲ್ಲೋಗ್ತಾ ಇರೋ ಹಾಗೆ ನೋಡ್ಕೋಬಹುದು. ಮತ್ತೆ ಗಾಳಿಗೆ ಖಾರದ ಪುಡಿ ಎಲ್ಲ ಮುಖಕ್ಕೆ ಬಂದು ಎಗರುತ್ತೆ, ಆ ರೀತಿ ಆಗದೆ ಇರೋ ಹಾಗೆ ಜಡಿ ಇಟ್ಕೋಬಹುದು. ಈ ಟಿಪ್ಸ್ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದೀನಿ. ನಾವು ತೆಗಿಬೇಕಾದ್ರೆ ಈ ರೀತಿ ಕವರ್ನ ರಿಮೂವ್ ಮಾಡಿ ತೆಗೆದು ಮಿಕ್ಕಿರೋ ಸಾಂಬಾರ್ ಪುಡಿನ ಹೊರಗಡೆ ಹಾಕಿ ಮತ್ತೆ ಈ ರೀತಿ ಕವರ್ನ ನೀಟಾಗಿ ಸೇರಿಸ್ಕೊಂಡು ಮಿಕ್ಕಿರೋ ಖಾರದ ಪುಡಿ ಆಗಲಿ ಸಾಂಬಾರ್ ಪುಡಿ ಆಗಲಿ ಜರಡಿ ಇಟ್ಕೋಬಹುದು. ಈ ರೀತಿ ನಾವು ಕವರ್ನ ರಿಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಟಿಪ್ ಬಂದು ನಾನು ಇಲ್ಲಿ ಬೀಟ್ರೂಟ್ ತಗೋತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಅಡುಗೆಗೆ ಅಂತ ಬೀಟ್ರೂಟ್ ತಂದೆ ತರ್ತೀವಿ. ಮನೆಯಲ್ಲೇ ನಾವು ಬೀಟ್ರೂಟ್ ಬೆಳೆಸ್ಕೊಂಡು ಸಿಂಪಲ್ ಆಗಿ ಲಿಪ್ ಬಾಮ್ನ ರೆಡಿ ಮಾಡ್ಕೋಬಹುದು. ಮತ್ತೆ ವ್ಯಾಸ್ಲಿನ್ ಸಹ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಬೀಟ್ರೂಟ್ ತಗೊಂಡಿದ್ದೀನಿ. ನಾನು ಇಲ್ಲೊಂದು ಅರ್ಧ ಬೀಟ್ರೂಟ್ನ ತಗೋತಾ ಇದ್ದೀನಿ. ಮೊದಲಿಗೆ ಬೀಟ್ರೂಟ್ನ ಮೇಲೆ ಸಿಪ್ಪೆ ಎಲ್ಲ ಈ ರೀತಿ ಕಟ್ ಮಾಡಿಕೊಂಡು ಒಂದ್ಸರಿ ಬೀಟ್ರೂಟ್ನ ವಾಶ್ ಮಾಡಿಕೊಂಡು ಒಂದು ಅರ್ಧ ಬೀಟ್ರೂಟ್ ತಗೊಂಡ್ರೆ ಸಾಕು. ನಾವು ಸ್ವಲ್ಪನೇ ಬೇಕಾದಾಗ ನಾವು ಈ ರೀತಿ ಬೀಟ್ರೂಟ್ ಜ್ಯೂಸನ್ನ ಬಳಸ್ಕೊಂಡು ಈಸಿಯಾಗಿ ಪಿಂಕ್ ಕಲರ್ ಲಿಪ್ ಬಾಂಬನ್ನ ರೆಡಿ ಮಾಡ್ಕೋಬಹುದು. ನಾನಿಲ್ಲಿ ಅರ್ಧ ಬೀಟ್ರೂಟ್ನ ಸಣ್ಣದಾಗಿ ಪೀಸಸ್ ಮಾಡ್ಕೋತಾ ಇದ್ದೀನಿ. ಪೀಸಸ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನ ನುಣ್ಣಕ್ಕೆ ರುಬ್ಕೋಬೇಕು. ಇದನ್ನ ನುಣ್ಣಕ್ಕೆ ರುಬ್ಕೋಬೇಕಾದ್ರೆ ಒಂದು ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು. ತುಂಬಾ ಜಾಸ್ತಿ ಏನು ಹಾಕೊಳ್ಳೋದು ಬೇಡ. ಆ ಬೀಟ್ರೂಟ್ ಅಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ, ಅದು ಬಿಡುತ್ತೆ. ಮತ್ತೆ ನಾವು ಇಷ್ಟು ನುಣ್ಣಕ್ಕಾಗಕ್ಕೆ ಟೈಮ್ ತಗೊಂಡ್ರೆ ಒಂದು ಸ್ವಲ್ಪ ನೀರು ಹಾಕೊಂಡು ಇದನ್ನ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಒಂದು 1/4 ಬೀಟ್ರೂಟ್ನ ಕಟ್ ಮಾಡಿ ಹಾಕೊಂಡಿದ್ದೆ. ಅದ್ರ ಜೊತೆಗೆ ಇನ್ನೊಂದು ಅರ್ಧ ಬೀಟ್ರೂಟ್ನ ಹಾಕೊಂಡು ನುಣ್ಣಕ್ಕೆ ಪೇಸ್ಟ್ ತರ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ತರ ಮಾಡ್ಕೊಂಡು ಇದನ್ನ ಫಿಲ್ಟರ್ ಮಾಡ್ಕೋತಾ ಇದ್ದೀನಿ. ನಾವು ತೆಳ್ಳಕ್ಕಿರೋ ಬಟ್ಟೆ ತಗೊಂಡು ಆ ಬಟ್ಟೆನೆಲ್ಲಾದ್ರೂ ಹಾಕೊಂಡು ಈ ರೀತಿ ಫಿಲ್ಟರ್ ಮಾಡ್ಕೋಬಹುದು, ಅಥವಾ ಈ ರೀತಿ ಫಿಲ್ಟರ್ ತಗೊಂಡು ಅದರಲ್ಲಿ ಸ್ವಲ್ಪನೇ ಬೀಟ್ರೂಟನ್ನ ರುಬ್ಕೊಂಡಿರೋ ಬೀಟ್ರೂಟನ್ನ ಹಾಕೊಂಡು ಸ್ಪೂನಲ್ಲಿ ಈ ರೀತಿ ಪ್ರೆಸ್ ಮಾಡ್ತಾ ಬಂದ್ರೆ ಬೀಟ್ರೂಟ್ ಜ್ಯೂಸ್ ಬರುತ್ತೆ. ನಾವು ಒಂದು ಅರ್ಧ ಬೀಟ್ರೂಟ್ ತಗೊಂಡ್ರೆ ಸಾಕು, ಅಥವಾ ಯಾವಾಗಲಾದ್ರೂ ಬೀಟ್ರೂಟ್ ಜ್ಯೂಸ್ ಮಾಡ್ತಾ ಇರ್ತೀವಲ್ಲ, ಆ ಬೀಟ್ರೂಟ್ ಅಲ್ಲಿ ಒಂದು ಸ್ವಲ್ಪ ನಮಗೆ ಜ್ಯೂಸ್ ಮಿಕ್ಕರೆ ಸಾಕು. ಅದರಿಂದ ನಾವು ಈಸಿಯಾಗಿ ಈ ರೀತಿ ಮನೆಯಲ್ಲೇ ಲಿಪ್ ಬಾಮ್ನ ರೆಡಿ ಮಾಡ್ಕೋಬಹುದು. ಹೊರಗಡೆಯಿಂದ ತರೋದಕ್ಕಿಂತ ನಾವು ಮನೆಯಲ್ಲೇ ಸುಲಭವಾಗಿ ಕಡಿಮೆ ಖರ್ಚಲ್ಲಿ ಬೀಟ್ರೂಟ್ ಲಿಪ್ ಬಾಮನ್ನ ರೆಡಿ ಮಾಡ್ಕೋಬಹುದು. ನಾನಿಲ್ಲಿ ಒಂದು ಅರ್ಧ ಬೀಟ್ರೂಟ್ನ ರುಬ್ಕೊಂಡಿದ್ನಲ್ಲ, ಅದ್ರಲ್ಲಿ ಅಷ್ಟು ಜ್ಯೂಸನ್ನು ತಕ್ಕೊಂಡಿದ್ದೀನಿ. ಚಿಕ್ಕದಾಗಿ 1 ಲೋಟ ಅಷ್ಟು ಬೀಟ್ರೂಟ್ ಜ್ಯೂಸ್ ರೆಡಿ ಆಯಿತು. ಚಿಕ್ಕದಾಗಿ 1 ಲೋಟ ಅಷ್ಟು ಜ್ಯೂಸ್ ಆಗಿದೆ. ಈ ಜ್ಯೂಸು ಅರ್ಧಕ್ಕೆ ಬರೋವರೆಗೂ ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಚೆನ್ನಾಗಿ ಮೀಡಿಯಂ ಉರಿನಲ್ಲಿಟ್ಟು ಇದನ್ನು ಕುದಿಸ್ಕೋಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ರೆ ಒಳ್ಳೆಯದು. ಅದು ಚೆನ್ನಾಗಿ ಕುದ್ದು ನೋಡಿ ಈ ರೀತಿ ಗಟ್ಟಿ ಆಗಬೇಕು. ಅದುವರೆಗೂ ನಾನಿಲ್ಲಿ 1 ಲೋಟ ತೊಗೊಂಡಿದ್ದೀನಲ್ಲ, ಅದು ಒಂದು ಅರ್ಧ ಲೋಟ ಅಥವಾ 1/4 ಲೋಟ ಆಗೋಷ್ಟು ಚೆನ್ನಾಗಿ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ರೆ ಇದು ಗಟ್ಟಿ ಆಗುತ್ತೆ. ನೋಡಿ ಎಷ್ಟು ಚಿಕ್ಕದಾಗಿದೆ. ನಾನು 1 ಲೋಟ ಹಾಕೊಂಡಿದ್ದೆ, ಅದು ಒಂದು 1/4 ಲೋಟ ಆಗೋವರೆಗೂ ಈ ರೀತಿ ಕುದಿಸ್ಕೊಂಡಿದ್ದೀನಿ. ಕುದಿಸ್ಕೊಂಡಿದ್ದಾದ್ಮೇಲೆ ತಣ್ಣಗೆ ಹಾಕಿಡ್ಬೇಕು. ತಣ್ಣಗಾದ್ಮೇಲೆ ಬೌಲ್ ತಗೊಂಡು ಅದಕ್ಕೆ ನಾನು 1 ಸ್ಪೂನ್ ಅಷ್ಟು ಪೆಟ್ರೋಲಿಯಂ ಜೆಲ್ಲಿ ಹಾಕೋತಿದ್ದೀನಿ. ವ್ಯಾಸ್ಲಿನ್ ತಗೊಂಡಿದ್ದೀನಿ. ವ್ಯಾಸ್ಲಿನ್ ತಗೊಂಡು 1 ಸ್ಪೂನ್ ವ್ಯಾಸ್ಲಿನ್ಗೆ 1 ಸ್ಪೂನ್ ಅಷ್ಟು ನಾವು ಬೀಟ್ರೂಟ್ ಜ್ಯೂಸ್ ಹಾಕೊಂಡ್ರೆ ಸಾಕು. ನಾವು ಆರಾಮಾಗಿ ಒಂದು ವಾರ 15 ದಿವಸ ಅಥವಾ 1 ತಿಂಗಳಿಗಾಗಷ್ಟು ನಾವು ಈ ರೀತಿ ಲಿಪ್ ಬಾಮ್ನ ರೆಡಿ ಮಾಡ್ಕೋಬಹುದು. ಚಿಕ್ಕದಾಗಿ ನಾನು ಇಲ್ಲಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಆ ವ್ಯಾಸ್ಲಿನ್ ಮತ್ತೆ 1 ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ. ಅದಕ್ಕೆ ಪ್ಯೂರ್ ಕೊಬ್ಬರಿ ಎಣ್ಣೆ ಬಳಸ್ಕೊಂಡ್ರೆ ಒಳ್ಳೆಯದು. ವ್ಯಾಸ್ಲಿನ್ಗೆ ಕೊಬ್ಬರಿ ಎಣ್ಣೆ 1 ಸ್ಪೂನ್ ಮಿಕ್ಸ್ ಮಾಡಿಕೊಂಡು ಎರಡನ್ನೂ ನಾನು ಬಟ್ಲಲ್ಲಿ ಒಂದು ನೀರು ಇಟ್ಬಿಟ್ಟು ಅದು ಚೆನ್ನಾಗಿ ಕುದ್ದಾದ್ಮೇಲೆ ಸ್ಟವ್ ಆಫ್ ಮಾಡಿ ಆ ನೀರನ್ನು ಕೆಳಗಡೆ ಇಳಿಸ್ಕೊಂಡು ಆ ಬಿಸಿ ಇರುತ್ತಲ್ಲ ನೀರಿಗೆ, ಆ ನೀರಲ್ಲಿ ನಾವು ಪೆಟ್ರೋಲಿಯಂ ಜೆಲ್ಲಿ ಮತ್ತು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಆ ವ್ಯಾಸ್ಲಿನ್ನ ಕರಗಿಸ್ಕೊತಾ ಇದ್ದೀನಿ. ಈ ರೀತಿ ಕರಗಿಸ್ಕೊಂಡಿದ್ದಾದ್ಮೇಲೆ ಇದಕ್ಕೆ ನಾನಿಲ್ಲಿ 2 ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕೋತಾ ಇದ್ದೀನಿ. ಮೆಡಿಕಲ್ ಸ್ಟೋರಲ್ಲಿ ಹೋಗಿ ಕೇಳಿದ್ರೆ ವಿಟಮಿನ್ ಇ ಕ್ಯಾಪ್ಸೂಲ್ ಕೊಡ್ರಿ ಅಂತ ಅವರು ಕೊಡ್ತಾರೆ. ಅದನ್ನು ತೊಗೊಂಬಂದು ಈ ರೀತಿ ನಾವು ಲಿಪ್ ಬಾಮ್ನ ಮಾಡ್ಕೋಬಹುದು. ಇದ್ರ ಜೊತೆ ನಾವು ಬೀಟ್ರೂಟ್ ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಬೀಟ್ರೂಟ್ ಜ್ಯೂಸ್ 1 ಸ್ಪೂನ್ ಅಷ್ಟು ಬೀಟ್ರೂಟ್ ಜ್ಯೂಸನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಗಟ್ಟಿ ಆದರೆ ನಮಗೆ
ಮನೆಯಲ್ಲೇ ಈಸಿಯಾಗಿ ಬೀಟ್ರೂಟ್ ಲಿಪ್ ಬಾಮ್ ರೆಡಿ ಆಗುತ್ತೆ. ಈ ರೀತಿ ನಾವು ಸುಲಭವಾಗಿ ಕಡಿಮೆ ಖರ್ಚಲ್ಲಿ ಮನೆಯಲ್ಲಿರೋ ಸಾಮಗ್ರಿನೇ ಬಳಸ್ಕೊಂಡು ಬೀಟ್ರೂಟ್ ಲಿಪ್ ಬಾಮ್ನ ರೆಡಿ ಮಾಡ್ಕೋಬೋದು. ವಿಟಮಿನ್ ಇ 2 ಕ್ಯಾಪ್ಸೂಲ್ ಹಾಕೊಂಡಿದ್ದಾದ್ಮೇಲೆ ಕೊಬ್ಬರಿ ಎಣ್ಣೆ ಮತ್ತು ವ್ಯಾಸ್ಲಿನ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ 1 ಸ್ಪೂನ್ ಅಷ್ಟು ಬೀಟ್ರೂಟ್ ಜ್ಯೂಸ್ ಇತ್ತಲ್ಲ ಗಟ್ಟಿಯಾಗಿರೋದು, ಆ ಜ್ಯೂಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೋಬೇಕಾದ್ರೆ ಈ ರೀತಿ ಆ ಬಿಸಿ ನೀರು ಇರುತ್ತಲ್ಲ, ಆ ಬಿಸಿ ನೀರನ್ನು ಇಟ್ಟು ಸಹ ನಾವು ಆ ಬಿಸಿಗೆ ಸಹ ಮಿಕ್ಸ್ ಮಾಡ್ಕೋಬೋದು. ಈ ರೀತಿ ಬಟ್ಲಲ್ಲಿ ಇಟ್ಕೊಂಡು ಅಥವಾ ನಾವು ಹಾಗೇನೂ ಸಹ ಮಿಕ್ಸ್ ಮಾಡ್ಬೋದು. ಬಿಸಿನಲ್ಲಿ ಮಿಕ್ಸ್ ಮಾಡಿದ್ರೆ ವ್ಯಾಸ್ಲಿನ್ ಗಟ್ಟಿ ಆಗ್ತಾ ಇರುತ್ತಲ್ಲ, ಅದು ಕರಗಿರುತ್ತೆ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಸ್ವಲ್ಪ ಬಿಸಿ ಇದ್ರೆ ಸಾಕು, ತುಂಬ ನೀರೇನು ಬಿಸಿ ಮಾಡಿಕೊಂಡು ನಾವು ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ. ಹಾಗೇನೂ ನಾವು ಬೀಟ್ರೂಟ್ ಜ್ಯೂಸನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟರೆ ನಮಗೆ ನ್ಯಾಚುರಲ್ ಆಗಿ ಲಿಪ್ ಬಾಮ್ ರೆಡಿ ಆಗುತ್ತೆ. ಬೀಟ್ರೂಟ್ ಲಿಪ್ ಬಾಂಬು ನಾವು ವಿಟಮಿನ್ ಇ ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ಮಾಯ್ಶ್ಚರೈಸ್ ಆಗಿರುತ್ತೆ. ಮತ್ತು ನಮಗೆ ಕ್ರ್ಯಾಕ್ ಆಗಿ ತುಟಿಗಳೆಲ್ಲ ಒಡೆಯುತ್ತಲ್ಲ, ಅದು ಸಹ ಕಂಟ್ರೋಲ್ ಆಗ್ತಾ ಬರುತ್ತೆ. ಈ ರೀತಿ ನಾವು ಬೇಕಾದಾಗ ಸ್ವಲ್ಪನೇ ಲಿಪ್ ಬಾಮ್ನ ಬೀಟ್ರೂಟ್ ಜ್ಯೂಸ್ ಉಪಯೋಗಿಸ್ಕೊಂಡು ಮಾಡ್ಕೋಬೋದು ಮನೆಯಲ್ಲೇ ಸುಲಭವಾಗಿ. 1 ಸ್ಪೂನ್ ಅಷ್ಟು ವ್ಯಾಸ್ಲಿನ್ಗೆ 1 ಸ್ಪೂನ್ ಬೀಟ್ರೂಟ್ ಜ್ಯೂಸ್ ಹಾಕೊಂಡ್ರೆ ಸಾಕು. ತುಂಬ ಜಾಸ್ತಿ ಹಾಕಿದ್ರೆ ಆ ಲಿಕ್ವಿಡ್ ಎಲ್ಲ ಮೇಲೆ ಬಂದು ಅದೇ ನಾವು ಚೆಲ್ಲಬೇಕಾಗುತ್ತೆ, ಆ ರೀತಿ ಆಗಿಬಿಡುತ್ತೆ. ನಾವು 1 ಸ್ಪೂನು ವ್ಯಾಸ್ಲಿನ್ಗೆ 1 ಸ್ಪೂನ್ ಅಷ್ಟು ಬೀಟ್ರೂಟ್ ಜ್ಯೂಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ರೀತಿ ಗಟ್ಟಿ ಆದಮೇಲೆ ಯೂಸ್ ಮಾಡ್ಬೋದು. ಇದನ್ನು ನಾವು ಚಿಕ್ಕ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ನಾವು ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಕೋಬಹುದು. ನ್ಯಾಚುರಲ್ ಲಿಪ್ ಬಾಮ್ ರೆಡಿ ಆಯಿತು. ನೆಕ್ಸ್ಟ್ ಬಂದು ನಾವು ಬೀಟ್ರೂಟ್ ಜ್ಯೂಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಬೀಟ್ರೂಟ್ ಜ್ಯೂಸನ್ನೇ ಬಳಸ್ಕೊಂಡು ಒಂದು ಫೇಸ್ ಪ್ಯಾಕ್ ಕೂಡ ರೆಡಿ ಮಾಡ್ಕೋಬಹುದು. ಈ ರೀತಿ ಫೇಸ್ ಪ್ಯಾಕನ್ನು ಮಾಡಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಟೈಟ್ ಆಗುತ್ತೆ ಮತ್ತು ಫೇಸಲ್ಲಿ ಪಿಗ್ಮೆಂಟೇಷನ್ ಆಗಿದ್ದರೆ ಅದು ಸಹ ಕಮ್ಮಿ ಆಗ್ತಾ ಬರುತ್ತೆ. ಫೇಸ್ ಸಹ ಸಾಫ್ಟಾಗಿ ಗ್ಲೋ ಆಗ್ತಾ ಬರುತ್ತೆ. ನಾವು ಈ ರೀತಿ ಬೀಟ್ರೂಟ್ ಜ್ಯೂಸಿಂದ ಫೇಸ್ ಪ್ಯಾಕನ್ನು ಮಾಡಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಾನಿಲ್ಲಿ 1-2 ಸ್ಪೂನ್ ಅಷ್ಟು ಬೀಟ್ರೂಟ್ ಜ್ಯೂಸನ್ನು ತೊಗೊಂಡು ಅದಕ್ಕೆ 1-2 ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬಹುದು. ನಾನಿಲ್ಲಿ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ನೀರು ಅನ್ಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೋಬಹುದು. ನಾವು ಫೇಸ್ ಪ್ಯಾಕ್ ಬೇಕಾಗಿರೋ ಅದಕ್ಕೆ ನಾವು ಕಡಲೆ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1 ಸ್ಪೂನ್ ಅಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕನ್ನು ಫೇಸ್ಗೆ ಅಪ್ಲೈ ಮಾಡಿ ಒಂದು 10 to 20 ಮಿನಿಟ್ಸ್ ಅದು ಫುಲ್ ಟೈಟ್ ಆಗೋವರೆಗೂ ಒಣಗಿದ್ದಾದ್ಮೇಲೆ ನಾರ್ಮಲ್ ವಾಟರಿಂದ ಫೇಸ್ ವಾಶ್ ಮಾಡ್ಕೋಬಹುದು. ಇದರಿಂದ ಪಿಗ್ಮೆಂಟೇಷನ್ ಕಮ್ಮಿ ಆಗ್ತಾ ಬರುತ್ತೆ, ಸ್ಕಿನ್ ಸಾಫ್ಟ್ ಆಗುತ್ತೆ, ಟ್ಯಾನ್ ಆಗಿದ್ರೂ ಸಹ ಹೊರಟೋಗ್ಬಿಡುತ್ತೆ. ಸ್ಕಿನ್ನು ಸಹ ನಮಗೆ ಲೈಟಾಗಿ ಪಿಂಕ್ ಆಗಿ ಥರ ಆಗುತ್ತೆ. ಸೊ ಅದಕ್ಕೆ ನಾವು ಈ ರೀತಿ ಬೀಟ್ರೂಟ್ ಜ್ಯೂಸಿಂದ ಫೇಸ್ ಪ್ಯಾಕನ್ನು ಟ್ರೈ ಮಾಡ್ಬೋದು. ಕೆಲವೊಂದು ಫೇಸ್ ಪ್ಯಾಕ್ಸ್ ಅಡ್ಜಸ್ಟ್ ಆಗಲ್ಲ, ಅದಕ್ಕೆ ನಾವು ಯಾವುದೇ ಫೇಸ್ ಪ್ಯಾಕ್ ಮಾಡಿದ್ರೂ ಸ್ವಲ್ಪ ನಾವು ಕೈ ಮೇಲಾಗಲಿ ಅಥವಾ ಎಲ್ಲಾದರೂ ಒಂದು ಸೈಡಲ್ಲಿ ಸ್ಕಿನ್ಗೆ ಅಪ್ಲೈ ಮಾಡಿ ನೋಡಿ ಆಮೇಲೆ ಫೇಸ್ಗೆ ಅಪ್ಲೈ ಮಾಡಿಕೊಂಡ್ರೆ ಒಳ್ಳೆಯದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.